ಸಾರಿಗೆ ಅಧಿಕಾರಿಗಳು ಮಹಾ ಎಡವಟ್ಟನ್ನ ಮಾಡಿದ್ದಾರೆ. ಗುಜರಿಯಲ್ಲಿ ನಿಂತಿರುವಂತಹ ಬಸ್ಗಳಿಗೂ ಇದೀಗ ಎಫ್ಸಿ ಸಿಗ್ತಾ ಇದೆ. ಟೈರ್ಗಳೇ ಇಲ್ಲದ ಬಸ್ಗಳಿಗೆ ಎಫ್ಸಿಯನ್ನ ಕೊಟ್ಟಿದ್ದಾರೆ ಆಫೀಸರ್ಸ್ಗಳು. ಕೋಲಾರ ಆರ್ಟಿಒ ಅಧಿಕಾರಿಗಳು ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಕೋಲಾರ ಅಧಿಕಾರಿಗಳ ಮತ್ತೊಂದು ಕರ್ಮಕಾಂಡ ಬಯಲಾಗ್ತಾ ಇದೆ. ಚಿತ್ರದುರ್ಗದಲ್ಲಿ ನೋಂದಣಿಯಾದಂತಹ ಬಸ್ಗೆ ಕೋಲಾರದಲ್ಲಿ ಎಫ್ಸಿಯನ್ನ ಮಾಡಿಕೊಡಲಾಗಿದೆ. ಕೋಲಾರ ಆರ್ಟಿಒ ಮೋಟಾರು ವಾಹನ ನಿರೀಕ್ಷಕರಿಂದ ಎಫ್ಸಿಯನ್ನ ಮಾಡಲಾಗಿದೆ. ಗುಜರಿ ಬಸ್ಗೆ ಎಫ್ಸಿಯನ್ನ ಕೊಟ್ಟಿರುವಂತಹ ಆರ್ಟಿಒ ಇನ್ಸ್ಪೆಕ್ಟರ್ ಮೊಹಮ್ಮದ್ ಹುಸೇನ್ ಅಂತ ಗೊತ್ತಾಗ್ತಾ ಇದೆ. ಹಿರಿಯ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಾರದೆ ಎಫ್ಸಿಯನ್ನ ಕೊಟ್ರ. 2 ವರ್ಷಗಳಿಂದ ಒಂದೇ ಕಡೆ ನಿಂತಿದ್ದಂತಹ ಈ ಒಂದು ಬಸ್ ಕೋಲಾರ ಆರ್ಟಿಒ ವೇಣುಗೋಪಾಲ ರೆಡ್ಡಿ ಹೇಳಿದಕ್ಕೆ ಎಫ್ಸಿಯನ್ನ ಕೊಟ್ರ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅಧಿಕಾರಿಗಳ ಕರ್ಮಕಾಂಡ ಕುರಿತು ಸಾರಿಗೆ ಆಯುಕ್ತರಿಗೆ ದೂರನ್ನ ಕೂಡ ನೀಡಲಾಗಿದೆ. ಇಟ್ಟಿರ್ತಕ್ಕಂಥ ಒಂದು ವಾಹನಕ್ಕೆ ಕೋಲಾರದ ಜಿಲ್ಲೆಯಲ್ಲಿ ಕೋಲಾರದ ಆರ್ಟಿಒ ಎಂಬಿ ಅಧಿಕಾರಿಗಳು ಒಂದು ಎಫ್ಸಿಯನ್ನು ಕೊಟ್ಟಿದ್ದಾರೆ, ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಈ ವಾಹನ ಸುಮಾರು ವರ್ಷಗಳಿಂದ ತಿಂಗಳುಗಳಿಂದ ಈ ವಾಹನ ಸರೆಂಡರಲ್ಲಿತ್ತು ಮತ್ತು ವಾಹನದ ಕಂಡೀಷನ್ ಬಂದು ರಸ್ತೆಗೆ ಇಳಿಯುವಂಥ ಕಂಡೀಷನ್ ಇರಲಿಲ್ಲ, ರಸ್ತೆಯಲ್ಲಿ ಓಡಾಡುವಂಥ ಕಂಡೀಷನ್ ಇರಲಿಲ್ಲ. ಆ ವಾಹನಗಳು ಇದ್ದ ಜಾಗದಲ್ಲೇ ಇತ್ತು. ಆದರೆ ಕೋಲಾರದಲ್ಲಿ ಎಫ್ಸಿ ಹೇಗಾಯಿತು, ಯಾರು ಮಾಡಿದ್ರು, ಎಲ್ಲಿ ಇನ್ಸ್ಪೆಕ್ಷನ್ ಆಯಿತು ಅನ್ನೋದು ಒಂದು ಇವತ್ತು ಯಕ್ಷ ಪ್ರಶ್ನೆ ಆಗಿದೆ. ಇದರ ಒಂದು ವಿರುದ್ಧವಾಗಿ ನಾವು ಈಗಾಗಲೇ ದೂರನ್ನು ಸಲ್ಲಿಸಿದ್ದೀವಿ ಮಾನ್ಯ ಆಯುಕ್ತರಿಗೆ ಮತ್ತು ಮಾನ್ಯ ಮಂತ್ರಿಗಳಿಗೆ. ಮಾನ್ಯ ಮಂತ್ರಿಗಳು ಕೂಡ ಆಯುಕ್ತರಿಗೆ ಫೋನ್ ಕರೆ ಮಾಡಿ ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಯಾವ ಅಧಿಕಾರಿ ಇದನ್ನು ಈ ರೀತಿಯಾದಂಥ ತಪ್ಪನ್ನು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಕೂಡ ಆದೇಶವನ್ನು ಮಾಡಿದ್ದಾರೆ. ನಾನ್ ನ್ಯೂಸಲ್ಲಿ ಇಟ್ಟಿರ್ತಕ್ಕಂಥ ಒಂದು ವಾಹನಕ್ಕೆ ಕೋಲಾರದ ಜಿಲ್ಲೆಯಲ್ಲಿ ಕೋಲಾರದ ಆರ್ಟಿಒ ಎಂಬಿ ಅಧಿಕಾರಿಗಳು ಒಂದು ಎಫ್ಸಿಯನ್ನು ಕೊಟ್ಟಿದ್ದಾರೆ, ಫಿಟ್ನೆಸ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ. ಈ ವಾಹನ ಸುಮಾರು ವರ್ಷಗಳಿಂದ ತಿಂಗಳುಗಳಿಂದ ಈ ವಾಹನ ಸರೆಂಡರಲ್ಲಿತ್ತು ಮತ್ತು ವಾಹನದ ಕಂಡೀಷನ್ ಬಂದು ರಸ್ತೆಗೆ ಇಳಿಯುವಂಥ ಕಂಡೀಷನ್ ಇರಲಿಲ್ಲ, ರಸ್ತೆಯಲ್ಲಿ ಓಡಾಡುವಂಥ ಕಂಡೀಷನ್ ಇರಲಿಲ್ಲ. ಆ ವಾಹನಗಳು ಇದ್ದ ಜಾಗದಲ್ಲೇ ಇತ್ತು. ಆದರೆ ಕೋಲಾರದಲ್ಲಿ ಎಫ್ಸಿ ಹೇಗಾಯಿತು, ಯಾರು ಮಾಡಿದ್ರು, ಎಲ್ಲಿ ಇನ್ಸ್ಪೆಕ್ಷನ್ ಆಯಿತು ಅನ್ನೋದು ಒಂದು ಇವತ್ತು ಯಕ್ಷ ಪ್ರಶ್ನೆ ಆಗಿದೆ. ಇದರ ಒಂದು ವಿರುದ್ಧವಾಗಿ ನಾವು ಈಗಾಗಲೇ ದೂರನ್ನು ಸಲ್ಲಿಸಿದ್ದೀವಿ ಮಾನ್ಯ ಆಯುಕ್ತರಿಗೆ ಮತ್ತು ಮಾನ್ಯ ಮಂತ್ರಿಗಳಿಗೆ. ಮಾನ್ಯ ಮಂತ್ರಿಗಳು ಕೂಡ ಆಯುಕ್ತರಿಗೆ ಫೋನ್ ಕರೆ ಮಾಡಿ ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಯಾವ